ಕೋಲಾರದ ಕಾಂಗ್ರೆಸ್ ಹೈಡ್ರಾಮಕ್ಕೆ ಈಗ ಸದ್ಯ ಸುಖಾಂತ್ಯ ಕಂಡಂಗೆ ಕಾಣಿಸ್ತಾ ಇದೆ. ಆದ್ರೆ ಒಳಗೆಲ್ಲವೂ ಕೂಡ ತಣ್ಣಗಾಗಿಲ್ಲ. ಅಸಮಾಧಾನ ಭುಗಿಲೇಳುವ ಒಂದು ಸಾಧ್ಯತೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇರುತ್ತೆ. ಯಾಕಂದ್ರೆ ಇನ್ನು ಕೋಲಾರದ ಅಭ್ಯರ್ಥಿ ಯಾರು ಅಂತ ಅನೌನ್ಸ್ ಆಗಿಲ್ಲ. ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಪರಿಸ್ಥಿತಿ ಬರುತ್ತಾ ಅದು ಕೂಡ ಗೊತ್ತಿಲ್ಲ. ಆದ್ರೆ ಇದರ ನಡುವೆ ಮತ್ತೊಂದು ಸುದ್ದಿ ಹರಿದಾಡ್ತಾ ಇರೋದು ಕೋಲಾರದಲ್ಲಿ ಲೆಫ್ಟ್ ರೈಟ್ ಸ್ಟ್ರೈಟ್ ಫೈಟ್. ಇದರಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರೋ ಖರ್ಗೆ ಅವರ ಹಠವೂ ಬೆಳವಣಿಗೆಗೆ ಕಾರಣ ಅಂತ ಮಾಹಿತಿ. ಈಗಾಗಲೇ 3 ಬಲಗೈ ಹಾಗೂ 1 ಎಡಗೈ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ವಿಜಯಪುರ, ಕಲಬುರಗಿ ಹಾಗೂ ಚಾಮರಾಜನಗರದಲ್ಲಿ ಬಲಗೈ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಲಾಗಿದ್ದು, ಚಿತ್ರದುರ್ಗದಲ್ಲಿ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಕನಿಷ್ಠ 2 ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಮುನಿಯಪ್ಪನ ಅಳಿಯನ ಟಿಕೆಟ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಮ್ಮತಿಸಿದ್ದಾರೆ ಅಂತ ಮಾಹಿತಿ. ಇನ್ನು ಖರ್ಗೆ ಎಡಗೈ ಲೆಕ್ಕಾಚಾರವೇ ಎಲ್ಲಾ ಗೊಂದಲದ ಮೂಲ ಅಂತ ಮಾಹಿತಿ ಇದೆ. ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕದ ಸಾಕಷ್ಟು ಕ್ಷೇತ್ರಗಳಲ್ಲಿ ದಲಿತ ಎಡಗೈ ಸಮುದಾಯದ ಬಲ ಹೆಚ್ಚಿದೆ ಅನ್ನೋ ಮಾಹಿತಿ ಇದ್ದು, ಅದೇ ಕಾರಣಕ್ಕೆ ಖರ್ಗೆ ಅವರು ಎಡಗೈ ಸಮುದಾಯದ ಮುನಿಯಪ್ಪ ಅವರ ಪರ ಒಲವು ಹೊಂದಿದ್ದಾರೆ ಅಂತ ಮಾಹಿತಿ. ಈ ಬೆಳವಣಿಗೆ ಈಗ ಮುನಿಯಪ್ಪ ವಿರೋಧಿ ಬಣ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ನಡುವಿನ ಫೈಟ್ಗೆ ತಿರುಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಮೊನ್ನೆ ಒಬ್ಬ ಸಚಿವರು ಸೇರಿದಂತೆ ಶಾಸಕರು ಕೂಡ, ಆ ಕಡೆ ಭಾಗದ ಶಾಸಕರು ಕೂಡ ರಾಜೀನಾಮೆ ಪ್ರಹಸನವನ್ನ ಮಾಡಿಬಿಟ್ರು. ಇದೆಲ್ಲ ಆಗ್ತಾ ಇದ್ದಂತೆ ನಿನ್ನೆ ಸಿದ್ದು ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಒಂದು ಸಂಧಾನ ಸಭೆ ನಡೆಸಿದ್ರು. ಸಂಧಾನ ಸಭೆ ಅಂದ್ರೆ ಹೈಕಮಾಂಡ್ ಕೂಡ ಗರಂ ಆಗಿತ್ತಂದ್ರೆ ಅಂದ್ರೆ ಅಭ್ಯರ್ಥಿನೇ ಅಂತಿಮಗೊಳಿಸಿಲ್ಲ, ಈಗಲೇ ಎಲ್ಲರೂ ನೀವು ರಾಜೀನಾಮೆ ಮಗದೊಂದು ಅಂತ ಹೈಡ್ರಾಮಾ ಮಾಡಿದ್ ಮುಂದ್ಯಾಕೆ ಅಂತ ಪ್ರಶ್ನೆ ಕೇಳೋದ್ರ ಮುಖಾಂತರ ಯಾರಿಗೆ ಅಭ್ಯರ್ಥಿ ಅಂತ ಮಾಡಿದ್ರು ನೀವು ಸಪೋರ್ಟ್ ಮಾಡ್ಬೇಕು, ಅದು ನಿಮ್ ಕರ್ತವ್ಯ ಅಲ್ವಾ ಅಂತ ಅವ್ರು ಹೇಳಿದ್ದಾರೆ. ಕೂಡ ನಾಟಕ ಪ್ರಾರಂಭ ಆಗಿದೆ. ಯಾರು ಕೂಡ ರಾಜೀನಾಮೆ ಕೊಡಲ್ಲ, ಇವರು ಡ್ರಾಮಾ ಮಾಡಿದ್ದಾರೆ. ಉತ್ತರದಾರ ಯಾರು ನೀವೇ ಹಿಡಿಬೇಕು ಯಾರನ್ನಂತ. ಮುಖ್ಯಮಂತ್ರಿಗಳಾಗಲಿ ಡೆಪ್ಯೂಟಿ ಮುಖ್ಯಮಂತ್ರಿಗಳಾಗಲಿ ನನಗಿನ್ನೂ ಕರೆದಿಲ್ಲ. ಟಿವಿಯಲ್ಲಿ ನೋಡಿದೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಇಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಸ್ವಾಗತಿಸ್ತೇನೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ನಮ್ಮನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ನಿನ್ನೆ ನಡೆದಂಥ ಘಟನೆ ಇದು ಪಕ್ಷದ ಘನತೆ ಗೌರವಕ್ಕೆ ಕುಂದು ತರ್ತಕ್ಕಂಥ ರೀತಿಯಾಗಿದೆ. ನಮ್ಮ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಪಕ್ಷದ ಹೈಕಮಾಂಡ್ ಗೌರವ ಕೊಟ್ಟು ನಾವು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ಕೊಡ್ತಕ್ಕಂಥದಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ. ಹೊಸ ಅಭ್ಯರ್ಥಿಗಳ ಚರ್ಚೆ ಆಯ್ತಾ? ಯಾವುದೇ ಅಭ್ಯರ್ಥಿ ಬಗ್ಗೆ ಚರ್ಚೆ ಆಗಿಲ್ಲ, ಕೇವಲ ನಿನ್ನೆ ಘಟನೆ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ನಾವೆಲ್ಲ ಮಾತಾಡಿದಂಥ ಸಂಧಾನ ಸಭೆ ಯಶಸ್ವಿಯಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಎಐಸಿಸಿ ಏನು ತೀರ್ಮಾನ ತಗೋತದೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಯಾರಿಗೆ ಸಹ ಟಿಕೆಟ್ ಕೊಟ್ರೂ ನಾವು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಇವತ್ತು ಈ ಸಭೆಯಲ್ಲಿ ಹೇಳಿದ್ದಾರೆ. ರಾಜೀನಾಮೆ ಕೊಡೋ